ನೋಡಿ, ಈಗ ಸಿಎಂ ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಇದರ ಬೆನ್ನಿಗೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆ ಕೊಡ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ನಮ್ಮ ಹಣ ನಮಗೆ ಕೊಡಬೇಕು, ಇಲ್ಲಾಂದ್ರೆ ಶ್ವೇತ ಪತ್ರ ಹೊರಡಿಸಲಿ ಅನ್ನುವಂತಹ ವಿಚಾರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡ್ತಾ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಹೀಗಾಗಿ ನಾವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಬರಬೇಕಾದ ಹಣ ನೀಡಿ ಅನ್ನೋದು ನಮ್ಮ ವಾದ. ನಮಗೆ ಕಾನೂನು ಪ್ರಕಾರ ಇಂತಿಷ್ಟು ಕೊಡಬೇಕು, ಅದನ್ನ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ಹೋರಾಟ ಅನ್ನುವಂತಹ ವಿಚಾರವನ್ನ ಗೃಹ ಸಚಿವರು ಹೇಳ್ತಿದ್ದಾರೆ. NDRF ಹಣವೇ ಕೊಟ್ಟಿಲ್ಲ ಅಂದ್ರೆ ರಾಜ್ಯ ಕೇಂದ್ರ ಸಂಬಂಧ ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಈ ವರ್ಷ ಅಲೋಕೇಶನ್ ಮಾಡೋರು, ಪ್ಲಾನಿಂಗ್ ಕಮಿಷನ್ನವರು ಅಲೋಕೇಶನ್ ಮಾಡೋರು, ಇಷ್ಟು ಪರ್ಸೆಂಟೇಜು ನಮ್ಮ ಟ್ಯಾಕ್ಸ್ನಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಅದನ್ನು ಮಾಡಿ ಇಟ್ಬಿಟ್ಟಿದ್ದಾರೆ. ಅದೇನು ಹೊಸದಾಗಿ ಯಾರೂ ಏನು ಮಾಡಬೇಕಾಗಿಲ್ಲ. ನಾವು ಈಗ GST ಬಂದ ಮೇಲೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ನು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಕರ್ನಾಟಕ. ದಟ್ ಮೀನ್ಸ್ ಇಟ್ಸ್ ಎ ವೈಬ್ರೆಂಟ್ ಎಕಾನಮಿ ಆಫ್ ದಿ ಸ್ಟೇಟ್. ಮಹಾರಾಷ್ಟ್ರ ದೊಡ್ಡ ಸ್ಟೇಟು, ಮಹಾರಾಷ್ಟ್ರದಲ್ಲಿ ಬಾಂಬೆ ಇದೆ, ಎಂಟೈರ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಹಾಗಾಗಿ ಮಹಾರಾಷ್ಟ್ರ ನಂಬರ್ 1 ಸ್ಥಾನದಲ್ಲಿದೆ. ನಾವು ಏನು ಕರ್ನಾಟಕ ಕೂಡ ಇವತ್ತು 2ನೇ ಸ್ಥಾನದಲ್ಲಿದ್ದೇವೆ. ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ ಆಗಬೇಕಲ್ಲ, ನಮ್ಗೆ ವಾಪಸ್ ಕೊಡಬೇಕಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ ಆ ಕಾನೂನು ಪ್ರಕಾರ ಕೊಡಬೇಕು. ಕೊಡಲಿಲ್ಲ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಒಂದು. ಎರಡನೇದು, ಬರಗಾಲ ಬಂತು, ನಮಗೆ ನಷ್ಟ ಆಗಿದೆ, 35,000 ಕೋಟಿ ನಷ್ಟ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೀವಿ. ಆದರೆ ನಾವು ಅಷ್ಟು ಕೇಳಿಲ್ಲ, 18,000 ಕೋಟಿ ರೂಪಾಯಿನ ಕೇಳಿದ್ದೇವೆ. 18,000 ಕೋಟಿನಲ್ಲಿ ₹1 ಕೊಡಲಿಲ್ಲ ಅಂದರೆ ಹೇಗೆ ಸ್ಟೇಟು ಸೆಂಟರ್ದು ರಿಲೇಷನ್ಶಿಪ್? ಸಿಎಂ ಸಿದ್ದರಾಮಯ್ಯನವರ